ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ ಎನ್ಎಸ್ ಭಟ್, ವಿಳಾಸ ಸಿಟಿ ಟಾಕಿ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ನಮಸ್ಕಾರ, ನೀವು ನೋಡ್ತಿದ್ದೀರಾ ಮೆಗಾನಿಸ್. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದಲ್ಲಿಯೇ ಅತಿ ಹೆಚ್ಚು ಬಿಸಿಲು, ರಾಯಚೂರಿನಲ್ಲಿ ದಾಖಲು 41 ಸೆಲ್ಸಿಯಸ್ ರಣಬಿಸಲು. ಏಪ್ರಿಲ್ 5ರಂದು ಬಾಬು ಜಗಜೀವನ್ ರಾಮ್ ಜಯಂತಿ ಪೂರ್ವ ಸಿದ್ಧತೆ ಸಭೆ, ಅಚ್ಚುಕಟ್ಟು ವ್ಯವಸ್ಥೆಗೆ ಡಿಸಿ ನಿತೀಶ್ ಸೂಚನೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅನುದಾನ ಬಳಕೆ ಹಿನ್ನಡೆ, ಅಧ್ಯಕ್ಷರ ರಾಜೀನಾಮೆಗೆ ರಾಘವೇಂದ್ರ ಕುಷ್ಟಗಿ ಆಗ್ರಹ. ತುಂಗಭದ್ರಾ ಎಡದಂಡೆ ಕಾಲುವೆ ಶಿಥಿಲಗೊಂಡ ಕಾಮಗಾರಿ ಕೈಗೆತ್ತಿಕೊಳ್ಳದಿದ್ದರೆ ಅಪಾಯ, ಚಾಮರಸ್ ಮಾಲಿ ಪಾಟೀಲ್ ಎಚ್ಚರಿಕೆ. ಮತ್ತು ಪರಿಶಿಷ್ಟ ಜಾತಿ ಒಳ ಮೀಸಲು ಜಾರಿ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮಾರ್ಚ್ 27ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ. ಎಂಆರ್ ಭೇರಿ. ರಾಜ್ಯದಲ್ಲಿ ಬಿಸಿಲಿನ ತೀವ್ರತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು, ಮಾರ್ಚ್ 23ರಂದು ಬೆಳಗ್ಗೆ 8:30ರಿಂದ ಸಂಜೆ 5 ಗಂಟೆವರೆಗೆ ರಾಯಚೂರು ಜಿಲ್ಲೆಯಲ್ಲಿ 41 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿದ್ದು, ರಾಜ್ಯದಲ್ಲಿ ಅತಿ ಹೆಚ್ಚು ತಾಪಮಾನ ದಾಖಲಾಗಿರುವ ಜಿಲ್ಲೆ ಎಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಮಧ್ಯಾಹ್ನ ವೇಳೆಗೆ ಬಿಸಿಲಿನ ತಾಪಮಾನ ಜನರನ್ನು ಕೆಂಗಡಿಸುವಂತಾಗಿದ್ದು, ನಗರ ಸೇರಿದಂತೆ ಗ್ರಾಮೀಣ ಭಾಗಗಳಲ್ಲಿಯೂ ಉಷ್ಣತೆ ತೀವ್ರತೆ ಸ್ಪಷ್ಟವಾಗಿ ಅನುಭವವಾಗಿದೆ. ಹವಾಮಾನ ಇಲಾಖೆ ನೀಡಿರುವ ಮಾಹಿತಿಯ ಪ್ರಕಾರ ರಾಜ್ಯದ ಹಲವೆಡೆ ತಾಪಮಾನ ಏರಿಕೆ ಕಂಡು ಬಂದಿದ್ದರೂ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲೇ ಹೆಚ್ಚು ತಾಪಮಾನ ದಾಖಲಾಗಿರುವುದು ಗಮನಾರ್ಹವಾಗಿದೆ. ಈ ಪೈಕಿ ರಾಯಚೂರು 41 ಡಿಗ್ರಿ ಸೆಲ್ಸಿಯಸ್ನೊಂದಿಗೆ ಅಗ್ರಸ್ಥಾನದಲ್ಲಿದೆ. ಇದಕ್ಕೆ ಪೈಪೋಟಿಯಾಗಿ ಹಾವೇರಿ ಜಿಲ್ಲೆಯಲ್ಲಿ 40.50 ಡಿಗ್ರಿ ಸೆಲ್ಸಿಯಸ್, ಬೀದರ್ನಲ್ಲಿ 40.1 ಡಿಗ್ರಿ ಸೆಲ್ಸಿಯಸ್, ಬಾಗಲಕೋಟೆಯಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ 39.9 ಡಿಗ್ರಿ ಸೆಲ್ಸಿಯಸ್, ಚಿತ್ರದುರ್ಗದಲ್ಲಿ 39.5 ಡಿಗ್ರಿ ಸೆಲ್ಸಿಯಸ್, ಕಲಬುರಗಿ ಹಾಗೂ ಬೆಳಗಾವಿಯಲ್ಲಿ ತಲಾ 39.2 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಯಾದಗಿರಿ ಜಿಲ್ಲೆಯಲ್ಲಿ 39.1 ಡಿಗ್ರಿ ಸೆಲ್ಸಿಯಸ್, ಕೊಪ್ಪಳದಲ್ಲಿ 39 ಡಿಗ್ರಿ ಸೆಲ್ಸಿಯಸ್, ಬಳ್ಳಾರಿಯಲ್ಲಿ 38.9 ಡಿಗ್ರಿ ಸೆಲ್ಸಿಯಸ್, ಉಡುಪಿ ಹಾಗೂ ವಿಜಯಪುರದಲ್ಲಿ ತಲಾ 38.8 ಡಿಗ್ರಿ ಸೆಲ್ಸಿಯಸ್, ಗದಗದಲ್ಲಿ 38.7 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ದಕ್ಷಿಣ ಕನ್ನಡ, ಧಾರವಾಡ, ಶಿವಮೊಗ್ಗ ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ತಲಾ 38.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದ್ದು, ಚಿಕ್ಕಮಗಳೂರಿನಲ್ಲಿ 38 ಡಿಗ್ರಿ ಸೆಲ್ಸಿಯಸ್ ಹಾಗೂ ತುಮಕೂರಿನಲ್ಲಿ 37.9 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ದಾವಣಗೆರೆ, ಬೆಂಗಳೂರು, ದಕ್ಷಿಣ ಹಾಗೂ ಚಾಮರಾಜನಗರ ಜಿಲ್ಲೆಗಳಲ್ಲಿ ತಲಾ 37.5 ಡಿಗ್ರಿ ಸೆಲ್ಸಿಯಸ್, ಮಂಡ್ಯದಲ್ಲಿ 37.4 ಡಿಗ್ರಿ ಸೆಲ್ಸಿಯಸ್, ಹಾಸನ, ಕೊಡಗು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ತಲಾ 37.2 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿದೆ. ಕೋಲಾರ ಹಾಗೂ ಬೆಂಗಳೂರು ಗ್ರಾಮೀಣ ಜಿಲ್ಲೆಗಳಲ್ಲಿ 36.6 ಡಿಗ್ರಿ ಸೆಲ್ಸಿಯಸ್ ಹಾಗೂ ಬೆಂಗಳೂರು ನಗರದಲ್ಲಿ 36.4 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ತಾಪಮಾನ ದಾಖಲಾಗಿದೆ. ಒಟ್ಟಾರೆ ರಾಜ್ಯಾದ್ಯಂತ ತಾಪಮಾನ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಬಿಸಿಲಿನ ತೀವ್ರತೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಏಪ್ರಿಲ್ 5ರಂದು ಜಿಲ್ಲೆಯಲ್ಲಿ ಅರ್ಥಪೂರ್ಣವಾಗಿ ಮತ್ತು ಅದ್ದೂರಿಯಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಕೆ ನಿತೀಶ್ ಹೇಳಿದರು. ನಗರದ ಜಿಲ್ಲಾಡಳಿತ ಭವನದ ಕಚೇರಿಯ ಸಭಾಂಗಣದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ದೇಶ ಕಂಡ ಅಪ್ರತಿಮ ನಾಯಕರಾಗಿದ್ದರು. ಅವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಹಮ್ಮಿಕೊಂಡು ಅವರ ಸಾಧನೆಯನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಅಂಗವಾಗಿ ಅಂದು ಬೆಳಿಗ್ಗೆ ನಗರದ ಬಾಬು ಜಗಜೀವನ್ ರಾಮ್ ವೃತ್ತದಲ್ಲಿರುವ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿದ ಬಳಿಕ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತದೆ. ಮೆರವಣಿಗೆಯಲ್ಲಿ ಕಲಾ ತಂಡಗಳು ಭಾಗವಹಿಸಲಿವೆ. ನಗರದ ಪಂಡಿತ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದವರೆಗೆ ನಡೆಯಲಿದೆ ಎಂದರು. ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಜಯಂತಿ ಕಾರ್ಯಕ್ರಮದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಬೇಕು. ತಮ್ಮ ಇಲಾಖೆಯಲ್ಲಿ ಜಯಂತಿ ಆಚರಣೆ ಮಾಡಬೇಕು ಎಂದು ಸೂಚನೆ ನೀಡಿದರು. ಪೂರ್ವಭಾವಿ ಸಭೆ ನಾವು ಕರೆದಿದ್ದೀವಿ. ಜಯಂತಿಯನ್ನ ತುಂಬಾ ಅದ್ದೂರಿಯಾಗಿ ನಾವು ಆಚರಣೆ ಮಾಡಬೇಕು ಅನ್ನೋದು ನಮ್ಮದು ಆಸೆ, ನಮ್ಮೆಲ್ಲರದ್ದು ಆಸೆ. ಸೊ ಇನ್ನೇನು ಸ್ವಲ್ಪ ಈಗ ಎಸ್ ಪಿ ಅವರು ಇನ್ನೇನು ಜಾಯ್ನ್ ಆಗ್ತಾ ಇದ್ದೀವಿ, ಚೆನ್ನಾಗಿ ಮಾಡಿದ್ವಿ. ಈ ವರ್ಷ ಅದಕ್ಕಿಂತ ಚೆನ್ನಾಗಿ ನಾವೆಲ್ಲ ಸೇರಿ ಮಾಡೋಣ ಅಂತ ನಮ್ಮೆಲ್ಲರೂ ನಾನು ಕೋರ್ಕೊಳ್ತೀನಿ. ಎಲ್ಲ ನಮ್ಮ ಕೇವಲ ಇದೊಂದು ರಾಯಚೂರು ನಗರದ್ದು
ಜಯಂತಿ ಆಗದೇನೆ ಎಂಟೈರ್ ರಾಯಚೂರು ಜಿಲ್ಲೆಯಲ್ಲಿನೂ ಇದು ಆಗಬೇಕು ಅನ್ನೋದು ನಮ್ಮದು ಉದ್ದೇಶ. ಕಾರ್ಪೊರೇಷನ್ ಕಡೆಯಿಂದ ಮುಖ್ಯವಾಗಿ ಮೇನ್ ಏರಿಯಾ ಒಂದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಪುತ್ಥಳಿ ಏನಿದೆ ಅದು ಸುತ್ತಮುತ್ತ ಅಂತ ಕ್ಲಿಯರ್ ಆಗಿ ನಾವು ಕ್ಲೀನಿಂಗ್ ಮಾಡಬೇಕಾಗುತ್ತೆ. ಆಮೇಲೆ ಅಲ್ಲಿ ಮಧ್ಯರಾತ್ರಿ ಎಲ್ಲ ಹೋಗಿ ಯಾರ್ಯಾರು ಏನೇನು ಅದು ಡ್ರಿಂಕ್ಸ್ ಮಾಡೋದು ಅದಕ್ಕೆಲ್ಲ ಏನು ಅವಕಾಶ ಕೊಡಬಾರ್ದು. ಮತ್ತು ಅದೇನು ಡೆಕೋರೇಷನ್ ಎಲ್ಲ ತುಂಬ ಸುಸಜ್ಜಿತವಾಗಿ ಆಗಬೇಕು. ಆಮೇಲೆ ಮುಖ್ಯವಾಗಿ ಏನು ಪ್ರೊಸೆಷನ್ ರೂಟ್ ಇದೆ ಅಲ್ಲಿ ಕ್ಲಿಯರ್ ಆಗಿ ಕ್ಲೀನಿಂಗ್ ಎಲ್ಲ ಚೆನ್ನಾಗಿ ಮಾಡಬೇಕಾಗುತ್ತೆ. ಆಮೇಲೆ ಮುಖ್ಯವಾಗಿ ಪ್ರೊಸೆಷನ್ ರೂಟಲ್ಲಿ ಸಾಕಷ್ಟು ಬಿಸಿಲಿದೆ. ಈ ವರ್ಷ ಲಾಸ್ಟ್ ಇಯರ್ಗಿಂತ ಬೇಗ ಬಂದುಬಿಟ್ಟಿದೆ ಮತ್ತು ಇಂಟೆನ್ಸಿಟಿನೂ ಜಾಸ್ತಿ ಇರೋದ್ರಿಂದ ಹೋಗೋ ಅಲ್ಲಿ ಪ್ರೊಸೆಷನಲ್ಲಿ ಯಾರ್ಯಾರು ಭಾಗವಹಿಸ್ತಾರೆ ಅವರಿಗೆ ನೀರು ಕೊಡೋದು ಮತ್ತು ಆ ಥರ ಏನು ತಾವು ರಾಯಚೂರು ಉತ್ಸವ ಟೈಮಲ್ಲಿ ಬೇರೆ ಬೇರೆ ಕಡೆ ಕೌಂಟರ್ಸ್ ಮಾಡಿದ್ರು ಅದನ್ನ ಕಡ್ಡಾಯವಾಗಿ ತಾವು ಕೌಂಟರ್ಸ್ ಮಾಡಬೇಕಾಗುತ್ತೆ. ಮತ್ತು ತುಂಬ ಎಲ್ಲಿ ಪಾರ್ಕಿಂಗು ಕಡೆ ಈಗ ಕಮಿಷನರ್ ಅವರು ಹೇಳಿದ್ರು ಎಲ್ಲೆಲ್ಲಿ ಪಾರ್ಕಿಂಗು ಅಂದರೆ ಟ್ರಾಫಿಕ್ ಲೈಟ್ ಬಂದು ಜನ ನಿಲ್ಲೋ ಸಾಧ್ಯತೆ ಇದೆ ಅಲ್ಲಿ ಮೇಲ್ಗಡೆ ಓವರ್ ಹೆಡ್ ಶೇಡ್ ಹಾಕ್ತೀವಿ ಅಂತ ಹೇಳಿದ್ರು. ಅದನ್ನ ನೀವು ಈಗಲೇ ಮಾಡಿದರೆ ಸೊ ಅವಾಗ ಪ್ರೊಸೆಷನಲ್ಲಿ ಹೋಗೋಕ್ಕೂ ನೆರಳೆಲ್ಲ ಸಿಕ್ಕಂಗೆ ಆಗುತ್ತೆ. ಆಮೇಲೆ ಮುಖ್ಯವಾಗಿ ಎಲ್ಲ ಇಲಾಖೆ ಈಗ ನ್ಯಾಯ ಇಲಾಖೆದು ಏನೇನು ಜವಾಬ್ದಾರಿ ಅಂತ ಈಗಾಗಲೇ ನಾವು ಹೇಳಿದ್ದೀವಿ. ಮತ್ತೆ ಇದರದ್ದು ಈಗ ನಾನು ಇನ್ನೊಂದು ಪ್ರೊಸೀಡಿಂಗ್ಸ್ ಮಾಡಿ ಕಳಿಸ್ತೀನಿ. ಸೊ ಮೆರವಣಿಗೆಯಲ್ಲಿ ಯಾರು ಏನು ಜವಾಬ್ದಾರಿ, ವೇದಿಕೆ ಕಾರ್ಯಕ್ರಮ ತುಂಬ ಇಂಪಾರ್ಟೆಂಟ್. ಅಲ್ಲಿ ಕಡ್ಡಾಯವಾಗಿ ಈಗ ಎಲ್ಲ ಸರ್ಕಾರಿ ನೌಕರರು ಪ್ರೆಸೆಂಟ್ ಇರಲೇಬೇಕು. ಲಾಸ್ಟ್ ಟೈಮ್ ಎಲ್ಲ ತುಂಬ ಜನ ಪ್ರೆಸೆಂಟ್ ಇರಲಿಲ್ಲ. ಸೊ ಬಟ್ ಈ ಟೈಮು ಯಾರ್ಯಾರು ಪ್ರೆಸೆಂಟ್ ಇರಲ್ಲ ಸೊ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಆ್ಯಕ್ಷನ್ ಆಗುತ್ತೆ. ಸೊ ಎಲ್ಲ ಇಲಾಖೆಗಳು ಎಲ್ಲ ಸ್ಟಾಫ್ ಗ್ರೂಪ್ ಎ ಆಫೀಸರಿಂದ ಹಿಡಿದು ಗ್ರೂಪ್ ಡಿ ತನಕ ಕಂಪಲ್ಸರಿಯಾಗಿ ಮೆರವಣಿಗೆಯಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು, ವೇದಿಕೆ ಕಾರ್ಯಕ್ರಮದಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು. ಇದು ಸ್ಟ್ರಿಕ್ಟಾಗಿ ಎಲ್ಲರೂ ಡೈರೆಕ್ಷನ್ ಹೋಗಬೇಕು. ಮತ್ತು ಆ ಕನ್ಸರ್ನ್ ಯಾರು ಗ್ರೂಪ್ ಎ ಆಫೀಸರು ಅವ್ರವ್ರ ಇಲಾಖೆದು ಅಲ್ಲಿ ಅಟೆಂಡೆನ್ಸ್ ತಗೋಬೇಕು. ಸೊ ಅದನ್ನ ಇಮಿಡಿಯೇಟಾಗಿ ನಾವು ಮನೆಯಿಂದಲೇ ರೈಟಿಂಗಲ್ಲಿ ಕೊಡಿ. ಮತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ತುಂಬ ಸ್ಮೂತಾಗಿ ಆಗಬೇಕು. ಯಾವುದೇ ರೀತಿ ಅಲ್ಲಿ ಪ್ರೋಟೋಕಾಲ್ ವೈಲೇಷನ್ ಆಗಿರ್ಬೋದು, ಅದಾದಮೇಲೆ ಮೈಕ್ ಸಿಸ್ಟಮ್ ವರ್ಕ್ ಆಗದೆ ಇರೋದು ಅದೆಲ್ಲ ನಾವು ಎನ್ಶೂರ್ ಮಾಡಬೇಕು. ಕರೆಕ್ಟಾಗಿ ಮುಂಚೆನೇ ಡೆಕೋರೇಷನ್ನು ಆಮೇಲೆ ಸೌಂಡ್ ಸಿಸ್ಟಮ್ ಎಲ್ಲ ನಾವು ಎನ್ಶೂರ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಊಟದ ವ್ಯವಸ್ಥೆ ಯಾವುದೇ ರೀತಿ ನುಗ್ಗಲಾಗಬಾರ್ದು. ಊಟದ ಕ್ವಾಲಿಟಿ ಚೆನ್ನಾಗಿರಬೇಕು. ಸೊ ಮತ್ತು ಸಫಿಷಿಯೆಂಟಾಗಿ ಇರೋ ರೀತಿ ನಾವು ಎನ್ಶೂರ್ ಮಾಡಬೇಕಾಗುತ್ತೆ. ಸಮಾಜದ ಮುಖಂಡ ರವೀಂದ್ರ ಜಲ್ದಾರ್ ಮಾತನಾಡಿ, ಜಯಂತಿ ಅದ್ದೂರಿ ಆಚರಣೆ ಮಾಡಲು ಸಮಾಜದವರು ಸಹಕಾರ ನೀಡಲಿದ್ದು ವೃತ್ತದಲ್ಲಿ ಬ್ಯಾನರ್ ಅಳವಡಿಕೆಗೆ ಅವಕಾಶ ನೀಡಬೇಕು. ಮಹಾನಗರ ಪಾಲಿಕೆಯ ವತಿಯಿಂದ ಅವಕಾಶ ನೀಡಲು ನಿರ್ದೇಶನ ನೀಡಲು ಮನವಿ ಮಾಡಿದರು. ಅಂಬೇಡ್ಕರ್ ವೃತ್ತದಲ್ಲಿ ಹಾಗೂ ಬಾಬು ಜಗಜೀವನ್ ರಾಮ್ ವೃತ್ತದಲ್ಲಿ ಅಭಿವೃದ್ಧಿ ಕಾಮಗಾರಿಗೆ ಕೋರ್ಟ್ ತಡೆಯಾಜ್ಞೆ ನೀಡಿದ್ದು, ಅಂಬೇಡ್ಕರ್ ವೃತ್ತದಲ್ಲಿ ಕಂದಕ ಇರುವುದರಿಂದ ಅಡ್ಡಿಯಾಗಿದೆ. ಬಾಬು ಜಗಜೀವನ್ ರಾಮ್ ವೃತ್ತದಲ್ಲಿ ಅಭಿವೃದ್ಧಿ ಕೆಲಸ ಮಾಡಬೇಕು ಎಂದರು. ಬಾಬು ಜಗಜೀವನ್ ರಾಮ್ ಅವರ ಜೀವನ ಚರಿತ್ರೆ ಎಲ್ಲರಿಗೆ ಮಾಹಿತಿ ನೀಡುವ ಉದ್ದೇಶದಿಂದ ರಂಗಮಂದಿರ ಮುಂಭಾಗದಲ್ಲಿ ಎಕ್ಸಿಬಿಷನ್ ರೀತಿಯಲ್ಲಿ ಮಾಡಬೇಕು ಎಂದು ಮನವಿ ಮಾಡಿದರು. ಅದ್ರ ಜೊತೆಯಲ್ಲೇ ಈಗ ಯಾವಾಗಲೂ ನಾವು 9 ಗಂಟೆಗೆ ತಾವು ಪೂಜೆ ಮಾಡ್ತಾ ಇದ್ದೀವಿ. ಅದನ್ನು ದಯವಿಟ್ಟು 10 ಗಂಟೆಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಮಗೂ ಅನಿಸಿಕೆ. ಯಾಕಂದರೆ 9 ಗಂಟೆಗೆ ನಿಮ್ಮ ಅಫಿಷಿಯಲ್ಸು ಸೇರಲ್ಲ, ನಮ್ಮ ಜನನೂ ಸೇರಲ್ಲ. ದಯವಿಟ್ಟು ಫಸ್ಟ್ ಗಂಟೆ ಆಯ್ತು ರೆಕ್ಟಿಫೈಡ್ ಸರ್. ಅದು ಫಸ್ಟ್ 10 ಗಂಟೆಗೆ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ಸರ್. ಯಾಕಂದರೆ 10 ಗಂಟೆಗೆ ಆಯ್ತು ಅಂದ್ರೆ ನಮ್ಮ ಜನನೂ ಸೇರ್ತಾರೆ, ಎಲ್ಲ ಎಲ್ಲಿಂದ ಬರ್ತಾರೆ, ಎಲ್ಲ ಮನೆಯಿಂದ ಬರ್ತಾರೆ, ನಿಮ್ಮ ಅಫಿಷಿಯಲ್ಸು ಬರೋಕ್ಕೆ ಅನುಕೂಲ ಆಗುತ್ತೆ. 10 ಗಂಟೆಗೆ ಒಂದು ರೆಕ್ಟಿಫೈ ಮಾಡ್ಬೇಕು ಸರ್. ಅದ್ರ ಜೊತೆಯಲ್ಲೇ ಕಲಾ ತಂಡಗಳು ಯಾವ ರೀತಿ ಸೆಲೆಕ್ಟ್ ಮಾಡಿದರೆ ಬೇರೆ ಬೇರೆ ಇದಕ್ಕೆ ಅದೇ ರೀತಿ ನಮಗೂ ಕಲಾ ತಂಡಗಳು ಬರಬೇಕು. ಈ ಸಲ ಅತಿ ವಿಜೃಂಭಣೆ ಮಾಡಬೇಕು. ನಾವು ಡಿಸಿಷನ್ ತೊಗೊಂಡಿದ್ದೀವಿ ಸರ್. ನಮ್ಮ ಸಮಾಜವನ್ನು ನಾವು ಮಾಡ್ತೀವಿ. ಯಾಕಂದರೆ ಅಂಬೇಡ್ಕರ್ ಸರ್ಕಲ್ ಆಗಿರ್ಬೋದು, ಜಗಜೀವನ್ ರಾಮ್ ಸರ್ಕಲ್ ಆಗಿರ್ಬೋದು, ಎರಡೂ ಕೇಸ್ಗಳಲ್ಲಿ ಸ್ಟೇ ತಂದೀಗ ತಟಸ್ಥ ಆಗಿದೆ ಸರ್. 50 ಲಕ್ಷ ಮತ್ತು 2.5 ಕೋಟಿ ಮಾಡಿ ಟೆಂಡರ್ ಮಾಡಿದರೆ ಅದು ತಟಸ್ಥಾಗಿ ನಿಂತುಬಿಟ್ಟಿದೆ. ಭಾಳ ದುಃಖಕರ ಸಂಗತಿ ಇದೆ. ಆ್ಯಕ್ಚುಲಿ ಯಾವ ರೀತಿ ಆಗುತ್ತೆ ಗೊತ್ತಿಲ್ಲ. ಆದರೆ ಈಗ ರೋಡಲ್ಲಿ ಸೆಂಟರ್ ಇರುವಂಥ ಸರ್ಕಲ್ ನಾವು ಡೆವಲಪ್ ಮಾಡೋಕ್ಕೆ ಯಾವುದು ಅದು ಅಡಚಣೆ ಇಲ್ಲ ಸರ್. ಆ ಕಂದಕಲ್ಲಿ ಇರುವಂಥ ಒಂದು ಖಾತೆಗಳು ತಂದದಕ್ಕೆ ಸ್ಟೋ ಆಗಿದೆ. ಅದಕ್ಕೆ ಅದು ಹೊರತುಪಡಿಸಿ ಸರ್ಕಲ್ ಅದು ಇಂಪ್ರೂವ್ ಮಾಡಿ ಸರ್. ದಯಮಾಡಿ ಹೌದು ಸರ್, ನಾವು ಪರ್ಮಿಷನ್ ಅಪ್ಲೈ ಮಾಡಿದ್ದೀವಿ ಅಂತ ಹೇಳ್ತಾರೆ ಸರ್. ಅದಕ್ಕೆ ತಮ್ಮ ಮುಖಾಂತರ ನಾವೆಲ್ಲ ಡೀಟೇಲ್ ಡಾಕ್ಯುಮೆಂಟ್ ತೊಗೊಂಡಿದ್ದೀವಿ. ವಿ ಆರ್ ಆಲ್ಸೋ ಇಂಪ್ಲೀಡಿಂಗ್ ಇನ್ ದಟ್ ಕೇಸ್ ಸರ್. ಆ್ಯಕ್ಚುಲಿ ಇಂಪ್ಲೀಡ್ ಆಗ್ತದೆ ಹೈಕೋರ್ಟಲ್ಲಿ. ಅದಕ್ಕೊಂದು ಆಪ್ಷನ್ ಕೊಟ್ಟಿದ್ದಾರೆ ಸರ್. ಅದು ಮಾಡ್ತಾ ಇದ್ದೀವಿ. ಇದು ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಸಾಧ್ಯ ಆಗ್ತದೆ. ಅದ್ರ ಜೊತೆ ನೀವು ಅಫಿಷಿಯಲ್ ತಾವು ಮಾಡೋದು ಇನ್ನೂ ಅನುಕೂಲ ಆಗ್ತದೆ. ನಿಮಗೆ ಸಪೋರ್ಟಿಗೆ ನಾವು ಇರ್ತೀವಿ ಸರ್. ಖಂಡಿತವಾಗಿ ಇಂಪ್ಲೀಡ್ ಆಗ್ತಾ ಇದ್ದೀವಿ ಸರ್. ಅದ್ರ ಜೊತೆ ಸರ್ ಇನ್ನೂ ಬ್ಯಾನರ್ಸು ಹೇಳಿದ್ರು ಸರ್. ಈಗ ಮಹಾನಗರ ಪಾಲಿಕೆ ಕಮಿಷನರ್ ಒಂದೇ ಆಪ್ಷನ್ ಕೊಟ್ಟಿದ್ದಾರೆ ನಮಗೆ.
ರೆಡಿ ಇದ್ದಂಥ ಹೋಲ್ಡಿಂಗ್ಸ್ ಮಾತ್ರ ಹಾಕಬೇಕು ಅಂತ ಒಂದು ಹೇಳ್ತಾ ಇದ್ದಾರೆ. ಅದು ಸರ್ಕಲ್ಗೆ ಅಷ್ಟೇ ಎಕ್ಸೆಪ್ಷನ್ ಮಾಡಿ ಅಂತ ತಮಗೆ ಹೇಳ್ತಾ ಇದ್ದೀವಿ ಸರ್. ದಯಮಾಡಿ ಸರ್ಕಲಲ್ಲಿ ಅಟ್ಲೀಸ್ಟ್ ಒಂದು 4 ಜನ ಸಮಾಜದವರು ಯುವಕರು ಆಗ್ತಾರೆ, ಸೀನಿಯರ್ಸ್ ಇದ್ದಾರೆ, ಕೆಲವರು ಹಾಕೋಬೇಕು ಅಂದ್ಕೊಂಡಿದ್ದಾರೆ, ಅದು ಒಂದು ಅವಕಾಶ ಮಾಡಿಕೊಡಬೇಕು. ಅದು ಜೊತೆ ಲಾಸ್ಟ್ ಟೈಮ್ ಮಾಡಿದಾಗೆ ಬಾಬು ಜಗಜೀವನರಾಮ್ ಅವರ ಚರಿತ್ರೆ ಬಗ್ಗೆ ಒಂದು ಎಕ್ಸಿಬಿಷನ್ ಟೈಪ್, ಫೋಟೋ ಎಕ್ಸಿಬಿಷನ್ ಟೈಪ್ ಮಾಡಬೇಕಂತ ನಮ್ಮದು ಒಂದು ಅನಿಸಿಕೆ. ಅದು ಯಾವುದೇ ರೀತಿ ಅರ್ಜೆಂಟ್ ಆಗಲಾರ್ದಂಗೆ ಲಾಸ್ಟ್ ಟೈಮ್ ಅಂಬೇಡ್ಕರ್ ಅವ್ರು ಮಾಡಿದಾಗ ನಮ್ಮ ಜಗಜೀವನರಾಮ್ ಕಂಟಿನ್ಯೂ ಮಾಡಬೇಕು ಅಂತ ಒಂದು ಅನಿಸಿಕೆ ಇದೆ. ರಂಗಮಂದಿರ ಮುಂದ್ಗಡೆ ಒಂದು ಗ್ಯಾಲರಿ ಟೈಪ್ ಮಾಡ್ಕೊಂಡ್ರೆ, ರಂಗಮಂದಿರ ಒಳಗಡೆ ಚಿಕ್ಕದಾಗಿ ಮಾಡಿದ್ದಾರೆ ಸರ್, ಅದು ಬೇಡ ಸರ್. ಒಳಗೆ ಎಂಟ್ರೆನ್ಸಲ್ಲಿ ದೊಡ್ಡ ಗ್ಯಾಲರಿ ಟೈಪ್ ಮಾಡ್ಕೊಂಡ್ರೆ ಪಾರ್ಕಿಂಗ್ ಹಿಂದ್ಗಡೆ ಮಾಡ್ಕೊಂಡು ಟ್ರಾಫಿಕ್ ದಯಮಾಡಿ ಒಳಗಡೆ ಎಂಟ್ರಿ ಆದ ಕೂಡಲೇ ಒಂದು ಸೈಡ್ ಗ್ಯಾಲರಿ ಟೈಪ್ ಮಾಡಿದ್ರೆ ಭಾಳ ಅಚ್ಚುಕಟ್ಟಾಗಿ ಮಾಡ್ಬೋದು ಸರ್, ಅನುಕೂಲ ಇದೆ ಸರ್. ದಯಮಾಡಿ. ಸಮಾಜದ ಮುಖಂಡ ರಾಜು ಮಾತನಾಡಿ, ಅಂಬೇಡ್ಕರ್ ಮತ್ತು ಬಾಬು ಜಗಜೀವನರಾಮ್ ವೃತ್ತದಲ್ಲಿ ಸುತ್ತಲೂ ಪ್ರದೇಶದಲ್ಲಿ ಸ್ವಚ್ಛತೆ ಇಲ್ಲ. ಅಂಬೇಡ್ಕರ್ ವೃತ್ತದಲ್ಲಿ ಈಗಾಗಲೇ ನಡೆಯುತ್ತಿರುವ ಕಾಮಗಾರಿ ಮಂದಗತಿಯಲ್ಲಿ ಇದ್ದು ತ್ವರಿತಗತಿಯಲ್ಲಿ ನಡೆಸುವಂತೆ ಮನವಿ ಮಾಡಿದರು. ಡೆವಲಪ್ ಆಗ್ತಾ ಇದೆ, ಅದನ್ನ ಪ್ರಸ್ತಾವನೆ ಚಾಲು ಮಾಡಿದೆ, ಆದ್ರೆ ನಮ್ದು ಇನ್ನೂ ಆಗ್ತಾ ಇಲ್ಲ. ಕಳೆದ 2 ವರ್ಷ ಸರ್ ಡೆವಲಪ್ ಸಲುವಾಗಿ, ಸರ್ಕಲ್ ಡೆವಲಪ್ ಸಲುವಾಗಿ ಅನುದಾನ ಬಿಡುಗಡೆ ಆಯಿತು. ಬಾಬಾ ನಮ್ಮ ಅಂಬೇಡ್ಕರ್ ಸರ್ಕಲ್ ಅಲ್ಲಿ ಎಲ್ಲ ವರ್ಕ್ ಚಾಲಾಗಿದೆ, ಅದು ನಮ್ದು ಜಗಜೀವನ ಸರ್ಕಲ್ ಆಗ್ತಾ ಇಲ್ಲ. ಅದನ್ನ ಸ್ವಲ್ಪ ಭೀಮಣ್ಣ ಮಂಚಾಲ ಮಾತನಾಡಿ, ಬಾಬು ಜಗಜೀವನರಾಮ್ ಅವರ ಜಯಂತಿಗೆ ಸಮಾಜದವರು 1 ದಿನದ ಮಟ್ಟಿಗೆ ಬ್ಯಾನರ್ ಅಳವಡಿಕೆಗೆ ಅವಕಾಶ ನೀಡಬೇಕು. ವೃತ್ತದಲ್ಲಿ ಹಾಗೂ RTO ಬಸವೇಶ್ವರ ಅಂಬೇಡ್ಕರ್ ವೃತ್ತದಲ್ಲಿ ಅಳವಡಿಕೆಗೆ ಮಹಾನಗರ ಪಾಲಿಕೆಗೆ ಸೂಚನೆ ನೀಡಲು ಒತ್ತಾಯಿಸಿದರು. ಎಲ್ಲ ಕಮಾಂಡ್ಗಳಿಗೆ ಒಂದು ಅವಕಾಶ ಕೊಡಬೇಕು. ಎಲ್ಲ ಕಮಾಂಡ್ಗಳಿಗೆ ಬಸವ ಸರ್ಕಲ್ ಇಂದ ನಮ್ಮ ಕೇಶವ ಸರ್ಕಲ್ ಇಂದ ಆಟೋ ಸರ್ಕಲ್ ಹಾಗೂ ಆಶಾಪುರ ಹಾಗೂ ನಮ್ಮ ರಾಜೇಂದ್ರ ಚೌಧರಿ ಹೋಟೆಲ್ ತನಕ 3/6 ಬ್ಯಾನರ್ಗಳು ಅಳಿಸಬೇಕು ತಮ್ಮನ್ನು ಬಂದು ಸರ್. ಪರ್ಮಿಷನ್ ಇಲ್ಲ, ಆ ವಾರ್ತಕ್ಕೆ ಅವಕಾಶ ಕೊಡಬೇಕಂತ ಮತ್ತೊಮ್ಮೆ. ಮತ್ತೆ ಬಾಬು ಸರ್ಕಲ್ ದಯವಿಟ್ಟು ಎಲ್ಲರಿಗೂ ನಾವು ಯಾರಿಗೆ ತೊಂದರೆಗಳಿರುವ ರಿಕ್ವೆಸ್ಟ್ ಹಾಕೊಂಡು ಆ ಹೋಟೆಲ್ ಮಾಲೀಕರಿಗೆ ನಾವು ಹೇಳಿ ಹಾಕ್ತೀವಿ, ಮತ್ತೆ ನಾವು ಹೇಳಿ ತೆಗೆಸಿಸಿ 2ನೇ ತಾರೀಕಿನಿಂದ 6ನೇ ತಾರೀಕು ತನಕ ಅಳವಡಿಸಿಕೊಂಡು ಅವಕಾಶ ಕೊಡಬೇಕಂತ ನಾನು ಡಿಸ್ಕಸ್ ಮಾಡಿದ್ದೇನೆ. ಬಾಬು ಜಗಜೀವನರಾಮ್ ಅವರ ಒಂದು ಜೀವನ ಚರಿತ್ರೆಯನ್ನು ಪ್ರಮುಖವಾಗಿ ಹೌದಾ ಸರ್? ಒಂದು ಇನ್ನೊಂದು ಸಲ ಅದೊಂದು 45 ಮಿನಿಟ್ಸ್ ಇದೆ. ಅದು ಸಾಧ್ಯ ಅಂದರೆ ಆ ತಂಡದವರು ರಾಯಚೂರಲ್ಲಿ ನಾವು ಮಾತಾಡಿದ್ರೆ ಬಂದು ರಂಗಮಂದಿರ ನಾವು ಅಲ್ಲಿ ಪ್ಲೇ ಮಾಡೋದಕ್ಕೂ ಸಾಧ್ಯ ಇದೆ. ಆ ಥರದ್ದು ಏನಾದರೂ ನೀವು ಒಪ್ಪಿಗೆ ಕೊಟ್ಟರೆ ಸರ್ ನಾನು ಅದು ತಿಳ್ಕೊತೀನಿ ಸರ್. ಅದನ್ನು ಬೇಕಿದ್ರೆ ಇನ್ನೂ ಶಾರ್ಟ್ ಮಾಡಿ ಮಾಡ್ಬೋದು. ಒಳ್ಳೆ ಒಂದು ಸಂದೇಶ ಅವ್ರ ಬಗ್ಗೆ ಸರಿಯಾದ ಒಂದು ಮಾಹಿತಿಯನ್ನ ಸಮುದಾಯಕ್ಕೆ ಮಾಡಿ ನಾವು ಅಫಿಷಿಯಲ್ ಆಗಿ ಮಾತಾಡ್ತೀವಿ. ಥ್ಯಾಂಕ್ ಯು. ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಂಶು ಗಿರಿ, ಸಮಾಜ ಮುಖಂಡ ಇಲಾಖೆ ಉಪನಿರ್ದೇಶಕ ಸತೀಶ್ ಹೆಚ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ನವೀನ್ ಕುಮಾರ್, ಜಿಲ್ಲಾ ಪರಿಶಿಷ್ಟ ಪಂಗಡಗಳ ಇಲಾಖೆ ಅಧಿಕಾರಿ ರಾಜೇಂದ್ರ ಜಲ್ದಾರ್, ಮುಖಂಡರಾದ ಅನಿಲ್ ಕುಮಾರ್, ಪ್ರಸಾದ್ ಭಂಡಾರಿ, ಮಹಾವೀರ್ ಸೇರಿದಂತೆ ಅನೇಕರಿದ್ದರು. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಈ ಭಾಗದ ಅಭಿವೃದ್ಧಿಗೆ ಸಚಿವರು, ಶಾಸಕರುಗಳು ನಿರ್ಲಕ್ಷ್ಯ, ಮೌನ ಅಭಿವೃದ್ಧಿಗೆ ಕನಸಿಗೆ ಕೊಳ್ಳೆ ಇಡಲಾಗಿದೆ. ಕೂಡಲೇ ನೈತಿಕ ಹೊಣೆ ಹೊತ್ತು KKRDB ಅಧ್ಯಕ್ಷ ಜಯಸಿಂಗ್ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು. ಮಂಡಳಿ ಕಾರ್ಯದರ್ಶಿ ನಲಿನ್ ಅತ್ತೂರ ಇವರನ್ನು ಸೇವೆಯಿಂದ ಅಮಾನತ್ ಮಾಡಿ ವಿಚಾರಣೆಗೊಳಪಡಿಸಬೇಕು ಎಂದು ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರ ಸಂಸ್ಥಾಪಕ ರಾಘವೇಂದ್ರ ಕುಷ್ಟಗಿ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಈ ಭಾಗದ ಹಿಂದುಳುವಿಕೆ ನಿವಾರಿಸಲೆಂದೇ 371J ಕಾಯ್ದೆ ರೂಪಿಸಲಾಗಿದೆ. ಆದರೆ 2025-26ನೇ ಸಾಲಿನಲ್ಲಿ 5,000 ಕೋಟಿ ರೂಪಾಯಿ ಅನುದಾನದಲ್ಲಿ ಮಂಡಳಿ 862.93 ಕೋಟಿ ರೂಪಾಯಿ ಮಾತ್ರ ಕ್ರಿಯಾ ಯೋಜನೆಗೆ ಅನುಮೋದನೆ ಪಡೆದಿದೆ. ಲಭ್ಯವಿರುವ ಅನುದಾನ ಬಳಕೆ ಮಾಡಿಕೊಳ್ಳದೆ ನಿರ್ಲಕ್ಷ್ಯ ಎದ್ದು ಕಾಣುತ್ತಲಿದೆ. ಮಂಡಳಿ ಅಧ್ಯಕ್ಷರಾಗಿರುವ ಅಜಯ್ ಸಿಂಗ್ ರಾಜೀನಾಮೆ ನೀಡಬೇಕು. ಮಂಡಳಿಗೆ ಪ್ರತ್ಯೇಕ ಕಾರ್ಯದರ್ಶಿಯನ್ನು ನೇಮಿಸಲಾಗಿದೆ. ಆದರೂ ಸಕಾಲದಲ್ಲಿ ಕ್ರಿಯಾ ಯೋಜನೆ ರೂಪಿಸಿ ಅನುದಾನ ಬಳಕೆ ಮಾಡುವಲ್ಲಿ ನಲಿನ್ ಅತುಲ್ ವಿಫಲವಾಗಿದ್ದಾರೆ ಎಂದು ಆರೋಪಿಸಿದರು. ಯೋಜನಾ ಇಲಾಖೆ ಕಾರ್ಯದರ್ಶಿಗಳು 2026 ಫೆಬ್ರವರಿ 3ರಂದು KKRDB ಕಾರ್ಯದರ್ಶಿಗಳಿಗೆ ಪತ್ರ ಬರೆದು 4,137 ಕೋಟಿ ಕ್ರಿಯಾ ಯೋಜನೆ ಸಲ್ಲಿಸದೇ ಇರುವ ಕುರಿತು ಪತ್ರ ಬರೆದರೂ ಎಚ್ಚೆತ್ತುಕೊಂಡಿಲ್ಲ.
ಮಂಡಳಿಯಿಂದ ಅಭಿವೃದ್ಧಿ ನಿರೀಕ್ಷೆ ಹುಸಿಯಾಗಿದೆ ಎಂದರು. ಆಯಾ ಆರ್ಥಿಕ ಸಾಲಿನಲ್ಲಿ ಅನುದಾನ ಬಳಕೆ ಮಾಡದೆ ಸಾವಿರಾರು ಕೋಟಿ ಹಣ ಬಳಕೆಯಾಗದೆ ಹೋಗಿರುವಾಗಲೇ ಖರ್ಚಾಗಿರುವ ಅನುದಾನದಲ್ಲಿ ಕೈಗೊಂಡಿರುವ ಕಾಮಗಾರಿಗಳ ಗುಣಮಟ್ಟ ತಪಾಸಣೆಗೆ 3ನೇ ತಂಡ ತಪಾಸಣೆಗೆ ಸಂಸ್ಥೆಯೊಂದನ್ನು ನೇಮಿಸಲಾಗಿದೆ. ಆದರೂ ಸರಿಸುಮಾರು 10,000 ಕೋಟಿ ಅನುದಾನ ಕಳಪೆ ಕಾಮಗಾರಿಗಳಿಂದ ಹಾಳಾಗಿದೆ. ಹಣ ದುರ್ಬಳಕೆಯಾಗಿದೆ. ಈ ಭಾಗದ ಸಚಿವರು 40 ಜನ ಶಾಸಕರು ಈ ಕುರಿತು ಬಾಯಿ ಬಿಡದೆ ಮೌನವಾಗಿದ್ದಾರೆ. 371J ಸಚಿವ ಸಂಪುಟ ಉಪಸಮಿತಿ ಅಧ್ಯಕ್ಷರಾಗಿರುವ ಪ್ರಿಯಾಂಕ್ ಖರ್ಗೆ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, NS ಬೋಸರಾಜು, ತಂಗಡಗಿ ಸೇರಿದಂತೆ ಸಚಿವರು KKRDB ಮಂಡಳಿ ಸದಸ್ಯರುಗಳು ಪ್ರಶ್ನಿಸದೆ ಬಾಯಿಗೆ ಬೀಗ ಹಾಕಿಕೊಂಡಿದ್ದಾರೆ. ಆಡಳಿತ ಶಾಸಕರು ಸಚಿವರೊಂದಿಗೆ ಬಿಜೆಪಿ JDS ಶಾಸಕರುಗಳು ಸಹ ಮೌನವಾಗಿರುವುದು ವಿಪರ್ಯಾಸ ಎಂದರು. ರಾಜಕೀಯ ಪಕ್ಷಗಳ ಬದ್ಧತೆಯ ಕೊರತೆಯಿಂದ ಅಭಿವೃದ್ಧಿಗೆ ಹಿನ್ನಡೆಯಾಗುತ್ತಿರುವುದು ವಿರೋಧ. ಬಲಿಷ್ಠ ಹೋರಾಟ ರೂಪಿಸಲು ಮೇ 24ರಂದು ರಾಯಚೂರಿನಲ್ಲಿ ಸಮಾವೇಶ ನಡೆಸಲು ಉದ್ದೇಶಿಸಲಾಗಿದೆ. ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳ ಪ್ರಮುಖ ಹೋರಾಟಗಾರರು ಸಂಘಟನೆಗಳೊಂದಿಗೆ ಒಗ್ಗೂಡಿ ಹೋರಾಟ ರೂಪಿಸಲಾಗುತ್ತದೆ ಎಂದರು. ಈ ಸಾಲಿನೊಳಗೆ 5,000 ಕೋಟಿ ರೂಪಾಯಿ ಏನು ಹಣ ಮಂಜೂರಾಗಿದೆ. ಈ ಮಂಜೂರಾದ ಹಣದಲ್ಲಿ ಕೇವಲ 862.93 ಮಾತ್ರ ಕ್ರಿಯಾ ಯೋಜನೆ ಸಲ್ಲಿಸಿದ್ದಾರೆ. ಉಳಿದ 4,137 ಕೋಟಿ ರೂಪಾಯಿಗಳಿಗೆ ಈಗ ಮತ್ತೊಂದು ಬಜೆಟ್ ಬಂತು. ಆ ಹಿಂದಿನ ಬಜೆಟ್ ಒಳಗೆ 4,137 ಕೋಟಿ ರೂಪಾಯಿ ಅನುದಾನ ಇದೆ. ಅದಕ್ಕೆ ಕ್ರಿಯಾ ಯೋಜನೆ ಸಲ್ಲಿಸೇ ಇಲ್ಲ. ಇಂಥ ಒಬ್ಬ ಅಯೋಗ್ಯ ಅಧ್ಯಕ್ಷರನ್ನ ನಾವು ಇಟ್ಕೊಂಡು ಕೂತೀವಿ. ಧರ್ಮಸಿಂಗ್ ಕಮಿಟಿ ರಿಪೋರ್ಟ್ ಅಂತ ಹೇಳಿ 371ಗೆ ಪೂರಕವಾದಂತ ಒಂದು ಕೆಲಸ ಮಾಡಿದವರು ಮಗ ಇಷ್ಟು ಬೇಜವಾಬ್ದಾರಿ. ಇನ್ನೊಬ್ಬ ನಳಿನಿ ಅಬ್ದುಲ್ಲಾ ಏನೋ ಇದೆ ಹೆಸರು, ಕಾರ್ಯದರ್ಶಿ, ಮತ್ತೆ ರಾಯಚೂರಲ್ಲಿ ನಿಂತ ಕಾಣಿಸ್ತು. ಅಯೋಗ್ಯ ಮನುಷ್ಯ. ಏನ್ರಿ ಇದು? 1 ವರ್ಷ ಆದ್ರೂ ಕೂಡ ಕ್ರಿಯಾ ಯೋಜನೆ ಸಲ್ಲಿಸಿದೆ, ಅದರ ಹಣ ಹಾಗೆ ಇಟ್ಕೊಳ್ತಿದ್ರೆ ಏನು ಇದು? ಮೊನ್ನೆ ನಡೆದ ಬೆಳಗಾವಿ ಅಧಿವೇಶನದೊಳಗೆ ಈ ಎಲ್ಲ ವಿಷಯಗಳ ಜೊತೆಗೆ ಬಳಕೆಯಾದಂತ ಹಣದಲ್ಲೂ ಕೂಡ ಏನು ದುರುಪಯೋಗ ಆಗಿದೆ, ಎಷ್ಟು ಮಟ್ಟದ ಅವ್ಯವಹಾರ ಆಗಿದೆ, ಕಾಮಗಾರಿ ಆಗಿದೆ ಅನ್ನೋ ಚರ್ಚೆ ವಿಧಾನಸೌಧದಲ್ಲಿ ಆಗಿ ಸರ್ಕಾರದ ಮಾನ ಹರಾಜಾಗೋಯ್ತು. ಒಂದು ಸರಿಯಾದ್ರೆ ಹೈಕೋರ್ಟಿನ ಒಂದು ಆದೇಶ ಇದೆ. ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಏನಿದೆ KKRDB, ಇದರ ಕಾಮಗಾರಿಗಳನ್ನ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಬೇಕು. 3ನೇ ವ್ಯಕ್ತಿಯಿಂದ ತಪಾಸಣೆ ಮಾಡಬೇಕು. ಈ 3ನೇ ವ್ಯಕ್ತಿ ತಪಾಸಣೆಗೆ ಗೌರ್ಮೆಂಟ್ ಆಫ್ ಇಂಡಿಯಾದ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯ ಮೂಲಕ WTAPS ಲಿಮಿಟೆಡ್ ಅಂತಕ್ಕಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ, ಇದರ ಮೂಲಕ ನೀವು ತಪಾಸಣೆ ಮಾಡಿಸ್ಬೇಕು ಅಂತೇಳಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ಸಾಹ ತೋರಿಸಿ ಇವರಿಗೆ ಆದೇಶ ಕೊಟ್ಟರು. ಇವರು ಆದೇಶವನ್ನು ಪಾಲಿಸಿಲ್ಲ. ನಂಬರ್ 1. ಎರಡನೇದು, ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಲೇಬೇಕು ಅಂತೇಳಿ ಕಲಬುರಗಿ ಹೈಕೋರ್ಟ್ ಇವತ್ತಿನ ದಿವಸ ಕಟ್ಟಪ್ಪಣೆ ಮಾಡಿದೆ ಇವರಿಗೆ. ಹೈಕೋರ್ಟ್ ಕೇಳ್ತಾ ಇಲ್ಲ ಈ ಆದೇಶ, ಮುಖ್ಯಮಂತ್ರಿ ಮಾತು ಕೇಳ್ತಾ ಇಲ್ಲ. ಇಲ್ಲೇನಂದ್ರೆ ಸರ್ಕಾರದ ಆರ್ಥಿಕ ಇಲಾಖೆ, ಯೋಜನಾ ಇಲಾಖೆ ಇವ್ರೇನಂದ್ರೆ ಇವ್ರು ಪತ್ರ ಬರೆದವರಿಗೆ ನಾಚಿಕೆ ಆಗಬೇಕು. ಇಂಥ ಒಂದು ಪತ್ರ ಬರೆಸಿಕೊಳ್ತಕ್ಕಂಥ ಅಯೋಗ್ಯರು ಏನಿದ್ದಾರಲ್ಲ, ಈ ಪತ್ರ ನೀವು ಓದಿದ್ರೆ ಗೊತ್ತಾಗ್ತದೆ. ಇದರೊಳಗೆ ಬಹಳಷ್ಟು ಆರೋಪಗಳನ್ನು ಸರ್ಕಾರ ಕೂಡ ಅಭಿವೃದ್ಧಿ ಮಂಡಳಿ ಮೇಲೆ ಮಾಡಿ. ಈ ಎಲ್ಲ ಹಿನ್ನೆಲೆ ಒಳಗೆ ನಾವು ನಿಮಗೆ ವಿನಂತಿ ಮಾಡೋದೇನೆಂದ್ರೆ, ನಾನು ಹೇಳಿದ್ದು ಮಾತ್ರ ಅಲ್ಲ, ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಆರೋಗ್ಯದ ಸಮಸ್ಯೆ ಇದೆ, ತುಂಬ ಮಾತಾಡಲಿಕ್ಕೂ ಆಗಲಿಲ್ಲ. ಬಹಳ ಸಮಗ್ರವಾದಂಥ ವಿಷಯ. ಈ 2 ಪುಟ ಸರ್ಕಾರವೇ ಆರೋಪ ಮಾಡಿದೆ ಇವ್ರ ಮೇಲೆ. ಅದನ್ನು ನೀವು ಅಧ್ಯಯನ ಮಾಡಿ
ಜನರಿಗೆ ಒಂದು ಸ್ಪಷ್ಟವಾದಂಥ ತಿಳುವಳಿಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ನಿಮಗೆ ವಿನಂತಿ ಮಾಡ್ತೀನಿ. ಜೊತೆಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಈ ಅಜಯ್ ಸಿಂಗ್, ಡಾಕ್ಟರ್ ಅಜಯ್ ಸಿಂಗ್ ಶಾಸಕರು ಇವ್ರನ್ನೇನು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿ ಮಾಡಿದ್ದಾರೆ, ಇವ್ರನ್ನ ಕೂಡಲೇ. ಈ ಸಂದರ್ಭದಲ್ಲಿ ಜಾನ್ ವೆಸ್ಲಿ, ಕಾಜಾ ಅಸ್ಲಾಂ ಪಾಷಾ, ಬಿ ಬಸವರಾಜ್, ಈರಣ್ಣ ಭಂಡಾರಿ, ಭೀಮರಾಯ ಜೇರದವಂಡಿ, ಆರ್ ಬಸವರಾಜ್ ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್ನ ನಂತರ ಮೆಗನೀಸ್ ಮುಂದುವರಿಯುತ್ತದೆ. ಮಾರಿಕಾಂಬಾ ದೇವಿ ಜ್ಯೋತಿಷಾಲಯ, ಪಂಡಿತ್ NS ಭಟ್, ವಿಳಾಸ ಸಿಟಿ ಟಾಕೀಸ್ ಸರ್ಕಲ್, ಶರಣಬಸವೇಶ್ವರ ಆಸ್ಪತ್ರೆ ಎದುರು, ರಾಯಚೂರು. ದೂರದ ಊರಿನವರಿಗೆ ಫೋನ್ನ ಮೂಲಕ ಪರಿಹಾರ ತಿಳಿಸುತ್ತಾರೆ. ನುಡಿದಂತೆ ನಡೆಯುವವರು. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಸಮಸ್ಯೆ ನಿಮ್ಮದು, ಪರಿಹಾರ ನಮ್ಮದು. ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಸಾಲಬಾಧೆ, ವ್ಯಾಪಾರದಲ್ಲಿ ತೊಂದರೆ, ವಿವಾಹ ಅಡೆತಡೆ, ಆರೋಗ್ಯದಲ್ಲಿ ತೊಂದರೆ, ಶತ್ರುಗಳ ಕಿರಿಕಿರಿ, ಮಾಟ ಮಂತ್ರ, ಸ್ತ್ರೀ ಪುರುಷ ವಶೀಕರಣ, ಮನೆಯಲ್ಲಿ ಅಶಾಂತಿ, ಇಷ್ಟಪಟ್ಟವರು ನಿಮ್ಮಂತಾಗಲು, ಅತ್ತೆ ಸೊಸೆ ಕಿರಿಕಿರಿ, ಗಂಡ ಹೆಂಡತಿ ಸಮಸ್ಯೆ, ಇನ್ನು ಎಲ್ಲೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ನಿಗೂಢ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. 3 ದಿನದಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸರಸ್ವತಿ ಯಂತ್ರ, ಮಾಂಗಲ್ಯ ಭಾಗ್ಯಕ್ಕಾಗಿ ಸ್ವಯಂವರ ಕವಚ, ಧನ ಪ್ರಾಪ್ತಿಗೆ ಸ್ತ್ರೀಲಕ್ಷ್ಮಿ ಕವಚ, ವಾಸ್ತು ದೋಷ ನಿವಾರಣೆಗೆ ಅಷ್ಟದರಿದ್ರ ನಿವಾರಣಾ ಕವಚ. ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ರೂ ಕೇವಲ 3 ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಸಂಪರ್ಕಿಸಿ 8861952825. ಬ್ರೇಕ್ನ ನಂತರ ಮೆಗನೀಸ್ಗೆ ಸ್ವಾಗತ. ಕುಡಿಯುವ ನೀರಿಗಾಗಿ ತುಂಗಭದ್ರಾ ಎಡದಂಡೆ ಕಾಲುವೆಗೆ ನೀರು ಹರಿಸಿದಾಗ ಮೈಲ್ ನಂಬರ್ 13ರಲ್ಲಿ ಕಾಲುವೆ ಒಡೆದು ಹೋಗಿದೆ. 2000 ಕ್ಯೂಸೆಕ್ ನೀರು ಹರಿಸದೆ ಒಡೆದಿರುವ ಕಾಲುವೆ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿಸಿದ ಉಳಿಯುತ್ತದೆ ಎಂಬ ಆತಂಕ ಎದುರಾಗಿದ್ದು, ಕೂಡಲೇ ಶಿಥಿಲಗೊಂಡು ಕಾಲುವೆ ದುರಸ್ತಿಗೆ ಸರ್ಕಾರ ಮುಂದಾಗಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘದ ಗೌರವ ಅಧ್ಯಕ್ಷ ಚಾಮರಾಜ ಮಾಲಿ ಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 2010ರಲ್ಲಿ ತುಂಗಭದ್ರಾ ಎಡದಂಡೆ ಕಾಲುವೆ ಆಧುನೀಕರಣ ಕಾಮಗಾರಿ ಕೈಗೊಂಡಿರುವ ಕಾಲುವೆ ಸ್ಥಳದಲ್ಲಿಯೇ ಒಡೆದು ಹೋಗಿದೆ. ಇನ್ನು 18ಕ್ಕೂ ಹೆಚ್ಚು ಸ್ಥಳಗಳ ಕಾಲುವೆಗಳು ಶಿಥಿಲಗೊಂಡಿದ್ದು ಒಡೆದು ಹೋಗಲು ಸಿದ್ಧವಾಗಿವೆ. ಕಾಲುವೆ ಲೈನಿಂಗ್ 4 ಇಂಚು ನಿರ್ಮಿಸುವ ಬದಲು 2 ಇಂಚು ನಿರ್ಮಿಸಿರುವುದೇ ಕಾಲುವೆ ಒಡೆಯಲು ಕಾರಣವಾಗಿದೆ. ಜುಲೈ 15ರವರೆಗೆ ಸಮಯಾವಕಾಶವಿದ್ದು ಶಿಥಿಲವಾಗಿರುವ ಕಾಲುವೆ ದುರಸ್ತಿಗೆ ಸರ್ಕಾರ ಮುಂದಾಗಬೇಕು ಎಂದರು. ಜೋಳ ಖರೀದಿಯಲ್ಲಿ ನಕಲಿ GPS ಮಾಡಿರುವುದನ್ನು ಪತ್ತೆ ಮಾಡಲು ಜಿಲ್ಲಾಧಿಕಾರಿಗಳು ಆದೇಶ ನೀಡಿರುವುದು ಸ್ವಾಗತಾರ್ಹ. ಆದರೆ ಅಧಿಕಾರಿಗಳು ಫೇಕ್ GPSನೊಂದಿಗೆ ಅರ್ಹ ರೈತರ ಮಾಹಿತಿಯನ್ನು ರದ್ದುಗೊಳಿಸುತ್ತಿರುವುದು ಪ್ರಾರಂಭವಾಗಿದೆ. ಸೇರ್ಪಡೆಗೂ ಹಣ ವಸೂಲಿ ಮಾಡಲಾಗುತ್ತಿದೆ. ಜಾನೇಕಲ್, ಬ್ಯಾಗವಟ್, ಸಿರವಾರ ಸೇರಿದಂತೆ ಸರಿಸುಮಾರು 6000 ಎಕರೆ ಪ್ರದೇಶದಲ್ಲಿ ನಕಲಿ GPS ಮಾಡಲಾಗಿದೆ. ಕೂಡಲೇ ಜಿಲ್ಲಾಧಿಕಾರಿಗಳು ಸೂಕ್ತ ಪರಿಶೀಲನೆ ನಡೆಸಿ ಅರ್ಹ ರೈತರಿಗೆ ವಂಚನೆಯಾಗದಂತೆ ಎಚ್ಚರ ವಹಿಸಬೇಕು ಎಂದರು. ಕುರುಡಿ, ನೀರ್ಮಾನ್ವಿ ಸೇರಿದಂತೆ ಕೆಲವೆಡೆ ಜೋಳ ಖರೀದಿಯಲ್ಲಿ ಗುಣಮಟ್ಟ ಇಲ್ಲ ಎಂದು ಹೇಳಿ ಖರೀದಿ ನಿರಾಕರಿಸಲಾಗುತ್ತಿದೆ ಎಂದರು. ಸುಪ್ರೀಂ ಕೋರ್ಟ್ನಿಂದ ನಿಷೇಧಿತ ಕೋಣ ಕಾರ್ಪಸ್ ಬೆಳೆಯನ್ನು ಅರಣ್ಯ ಇಲಾಖೆ ಬೆಳೆಸುತ್ತಿರುವುದನ್ನು ಕಿತ್ತಿ ಹಾಕಬೇಕು. ಜಿಲ್ಲಾಧಿಕಾರಿಗಳು ಅರಣ್ಯ ಇಲಾಖೆ ಅಧಿಕಾರಿಗಳ ಸಭೆ ಕರೆದು ಅಪಾಯವಾಗುವುದನ್ನು ತಡೆಯಲು ಮುಂದಾಗಬೇಕು ಎಂದರು. 21ನೇ ತಾರೀಕು ತುಂಗಭದ್ರಾ ಎಡದಂಡೆ ನಾಲೆ ಕುಡಿಯುವ ನೀರಿಗೆ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಒಡೆದಂಥ ಸ್ಥಳವನ್ನು ಪರಿಶೀಲನೆ ಮಾಡಿ ಬಂದಿರು. 21ನೇ ತಾರೀಕು ಕೇವಲ 2000 ಕ್ಯೂಸೆಕ್ಸ್ ನೀರು ಬಿಟ್ಟಿದ್ರು. 2000 ಕ್ಯೂಸೆಕ್ಸ್ ನೀರು ಬಿಟ್ಟಾಗ 13ನೇ ಮೈಲಿಯಲ್ಲಿ ಹೊಡಿತು ಕಾಲು. ಕೇವಲ 2000 ಕ್ಯೂಸೆಕ್ಸ್ ನೀರು ಬಿಟ್ಟಾಗ ಅದು ಏನಂದ್ರೆ ಆ ಸ್ಥಳ ಎಂಬ್ಯಾಕ್ಮೆಂಟ್ ಏರಿ ಮೇಲೆ ಇರೋಂಥದ್ದು. ಸೋಜಿಗದ ಸಂಗತಿ ಏನಂತಂದ್ರೆ 2010ರಲ್ಲಿ ಆಧುನೀಕರಣಕ್ಕೆ ಒಳಪಟ್ಟಿರುವಂತಹ ಸ್ಥಳ ಆಧುನೀಕರಣ ಆಗಿದೆ. 2010ರಲ್ಲಿ ಆಧುನೀಕರಣ ಮಾಡೋಂಥ ಸಂದರ್ಭದಲ್ಲಿ ಎಲ್ಲ ಇನ್ನರ್ ಸ್ಟ್ರೆಂಥನಿಂಗ್ ಎಲ್ಲ ಮಾಡಿ ಕಾಂಕ್ರೀಟ್ ಹಾಕಿದಂಥ ಸ್ಥಳದಲ್ಲಿ ಒಳಗಿದೆ. ಕಾರಣ ಏನು? ಅಲ್ಲಿ ನಾವು ನೋಡಿದಾಗ ಕಾಂಕ್ರೀಟ್ ಲೈನಿಂಗ್ ಏನಿರ್ತದಲ್ಲ ಅದು ಥಿಕ್ನೆಸ್ 4 ಇಂಚಿಗಿಂತಲೂ ಹೆಚ್ಚಿರಬೇಕು. 4 ಇಂಚಿಗಿಂತಲೂ ಹೆಚ್ಚಿರಬೇಕು.
ಅಂಥದ್ದು ಕೇವಲ 2 ಇಂಚಿದೆ, 2 ಇಂಚಿದೆ. ಮತ್ತೆ ಇಂಥ ಅನೇಕ ಇನ್ನೂ ಕೆಲವು ಸ್ಪಾಟ್ಗಳು ರೆಡಿ ಇದ್ದಾವೆ. ಇದು ಪುಣ್ಯಕ್ಕೆ ಹೆಂಗಂದ್ರೆ ಈಗ ಬೆಳೆ ಹಾಕಿಲ್ಲ ರೈತರು, ಬೇಸಿಗೆ ಇದೆ, ಕುಡಿ ನೀರಿಗೆ ಬಿಟ್ಟರೆ ಮಾಡೋದ ಪುಣ್ಯ ಇದೆ. ಏನಾದ್ರೂ ಬೆಳೆ ಇತ್ತಂದ್ರೆ ಇನ್ನೂ 8-10 ದಿವಸ ಆಗ್ತದೆ ಕೆಲಸ. ಲೈನಿಂಗ್ ಎಲ್ಲ ಮಾಡಿ ಎಲ್ಲ ಮರ ಹಾಕಿ ಮಾಡಬೇಕಾದ್ರೆ ಈಗ ಇಂಥ ಸ್ಪಾಟ್ಗಳನ್ನ ಈಗ ಇನ್ನೂ ಕಾಲಾವಕಾಶ ಇದೆ ಬಹಳಷ್ಟು. ಏನಂದ್ರೆ ಜುಲೈ 15ರವರೆಗೆ ಕಾಲಾವಕಾಶ ಇರೋದ್ರಿಂದ ನಮ್ಮ ಒತ್ತಾಯ ಏನಂದ್ರೆ ಮುಂದೆ ಅನಾಹುತ ಆಗಬಾರ್ದು ಅಂದ್ರೆ ಇಂಥ ಒಂದು ಬೀಚ್ಗಳನ್ನು ಹುಡುಕಾಡಿ ಈ ಅವಧಿಯಲ್ಲಿ ಅವನ್ನ ದುರಸ್ತಿ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ. ಇಲ್ಲಾಂದ್ರೆ 2000 ಬಿಟ್ಟಾಗೆ ಈ ಕಥೆ ಆದ್ರೆ ಇನ್ನು 4400 ಕ್ಯೂಸೆಕ್ಸ್ ನೀರು ಬಿಟ್ಟ ಗತಿ ಏನಾಗುತ್ತೆ? ಅದು ಇವತ್ತು ಏನಂತಂದ್ರೆ ರೈತರ ಬಹಳ ಆತಂಕದಲ್ಲಿದ್ದಾರೆ. ಮತ್ತೆ ಈಗ 18 ಸ್ಟ್ರಕ್ಚರ್ಗಳು ಮಾಡ್ತು ಅಂತ ಹೇಳಿ ವಾಗ್ದಾನ ಕೊಟ್ಟಂತವ್ರು ಇನ್ನೂ ಇದುವರೆಗೆ ಅದ್ರ ಬಗ್ಗೆ ಏನೂ ಇಲ್ಲ. ಇನ್ನು ಅದು ಏನೇನು ಆಗ್ತದೆ, ಗೇಟಿಂದ ಒಂದು ಬಗೆ ಇರ್ತದೆ, ಏನಾದ್ರೂ ಗೇಟ್ ಕುಂದಿಸ್ತಾರೆ ಜೂನ್ವರೆಗೆ. 2000 ಕೋಟಿ ಖರ್ಚಾಗಿದೆ ಆಧುನೀಕರಣಕ್ಕೆ. ಈ ತುಂಗಭದ್ರಾ ಎಡದಂಡೆ ನಾಲೆ ಆಧುನೀಕರಣಕ್ಕೆ ಯಡಿಯೂರಪ್ಪನವ್ರಿಂದ ಹಿಡಿದು ಸಿದ್ದರಾಮಯ್ಯನವರುವರೆಗೆ ಏನಂತಂದ್ರೆ ಕೇರಳವರೆಗೆ ಕಾಂಕ್ರೀಟ್ ಕೆನಲ್ ಮಾಡೋದಕ್ಕೆ 2000 ಕೋಟಿ ಖರ್ಚು ಮಾಡಿದ್ದಾರೆ. 2000 ಕೋಟಿ ಖರ್ಚು ಮಾಡಿದ ಮೇಲೇನೂ ಮನುಷ್ಯರಂತಂದ್ರೆ ಎಂತ ಕೆಲಸ ಆಗಿರ್ಬೋದು ನೀವು ಊಹೆ ಮಾಡಬಹುದು. ಅದಕ್ಕೆ ಮುಂದೆ ಅನಾಹುತ ಆಗಬಾರ್ದು ಅಂದ್ರೆ ತಕ್ಷಣ 18 ಸ್ಟ್ರಕ್ಚರ್ಗಳು ಕೆಲಸ ತಗೋಬೇಕು. ಮತ್ತು ಇಂಥ ರೀಚ್ಗಳು ಎಲ್ಲೆಲ್ಲಿ ಅದಾವ ಎಂಬ್ಯಾಕ್ಮೆಂಟ್ ನಲ್ಲಿ ವೀಕ್ ಸೆಕ್ಷನ್ ಇದ್ದಂತಲ್ಲಿ ಈ ಬೇಸಿಗೆ ಅವಧಿಯಲ್ಲಿ, ಈ ಕ್ಲೋಸರ್ ಅವಧಿಯಲ್ಲಿ ಅದನ್ನ ಮಾಡಿ ರೈತರಿಗೆ ಏನಂತಂದ್ರೆ ಆತಂಕದಿಂದ ತಪ್ಪಿಸ್ಬೇಕು ಅನ್ನೋದು ನಮ್ಮ ಒತ್ತಾಯ. ಇದು 21ನೇ ತಾರೀಕು ನಾವು ಸಿನಿವಾಲ್ ಸಮಿತಿ ಪ್ರಕಾರ ಮಾಡ್ಬೇಕಂತ ಇತ್ತು. ಅದು ಏನ್ ಮಾಡಿದ್ದಾರೆ, ಒಟ್ಟು ಆಧುನೀಕರಣ ಅಂತೂ ಮಾಡಿದ್ದಾರೆ. ಸಿನಿವಾಲ್ ಸಮಿತಿಯಲ್ಲಿದ್ದಂತ ಎಲ್ಲ ಅಂಶಗಳನ್ನು ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ. ಸಿನಿವಾಲ್ ಸಮಿತಿಯಲ್ಲಿ ಏನಂದ್ರೆ ತೂಬುಗಳದು ಅದು ಇದು ಎಲ್ಲ ಬಹಳಷ್ಟು ಇತ್ತು, ಅದನ್ನ ಯಾವುದು ಮಾಡಿಲ್ಲ. ಬರೀ ಕಾಂಕ್ರೀಟ್ ಲೈನಿಂಗ್ ಮಾಡ್ಯಾರ, ಅಲ್ಲಿಂದ ಕಾಂಕ್ರೀಟ್ ಲೈನಿಂಗ್ ಮಾತ್ರ ಮಾಡ್ಯಾರ. ಈ ಸಂದರ್ಭದಲ್ಲಿ ಬೂದಯ್ಯ ಸ್ವಾಮಿ, ಮಲ್ಲಣ್ಣ ದಿನ್ನಿ, ದೇವರಾಜ್ ನಾಯಕ, ಸಿದ್ದಯ್ಯ ಸ್ವಾಮಿ, ಬಸವರಾಜ್ ಮಾಲಿ ಪಾಟೀಲ್ ಸೇರಿದಂತೆ ಇತರರಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಕಾಯ್ದೆಯನ್ನು ಶೆಡ್ಯೂಲ್ 9ಕ್ಕೆ ಸೇರ್ಪಡೆ ಸೇರಿದಂತೆ ವಿವಿಧ ಪ್ರಮುಖ ಬೇಡಿಕೆಗಳಿಗೆ ಆಗ್ರಹಿಸಿ ಮಾರ್ಚ್ 27ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ದಲಿತ ಸಂಘರ್ಷ ಸಮಿತಿ ಬಿಕೆ ಕೃಷ್ಣಪ್ಪ, ಸ್ಥಾಪಿಕ ಮುಖಂಡ ಎಂಆರ್ ಬೇರೆ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ 101 ಜಾತಿಗಳ ಒಳ ಮೀಸಲಾತಿ ಜಾರಿ ಸಮರ್ಪಕ ಜಾರಿಯಾಗದೇ ಇರುವುದರಿಂದ ಪರವಿರೋಧ ಹೇಳಿಕೆಗಳು ವ್ಯಕ್ತವಾಗುತ್ತಿವೆ. 56% ಮೀಸಲಾತಿಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿದ್ದರಿಂದ ರಾಜ್ಯ ಸರ್ಕಾರ 56,000 ಹುದ್ದೆಗಳ ನೇಮಕಾತಿಗೆ ಮುಂದಾಗಿದೆ. 15% ಮೀಸಲಾತಿಯಲ್ಲಿಯೂ ಒಳ ಮೀಸಲಾತಿ ಅನ್ವಯಿಸಿ ನೇಮಕಾತಿ ಮಾಡಬೇಕು ಎಂದರು. 101 ಜಾತಿಗಳಿಗೂ ಅನ್ಯಾಯವಾಗದಂತೆ ಒಳ ಮೀಸಲಾತಿ ಜಾರಿಗೊಳಿಸಬೇಕೆಂದರು. ಪಿಟಿಸಿಎಲ್ ಕಾಯ್ದೆ ತಿದ್ದುಪಡಿಯಾಗಿದ್ದರೂ ತೀರ್ಪು ಉಲ್ಲಂಘಿಸಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಗುತ್ತಿಗೆ, ಹೊರಗುತ್ತಿಗೆ ರದ್ದುಗೊಂಡಿದ್ದರೂ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿಯೂ ಒಳ ಮೀಸಲಾತಿ ಅನ್ವಯ ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು. ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ದೊರಕಬೇಕನ್ನೋದೇ ಇದರ ಉದ್ದೇಶ ಆಗಿದೆ. ಹಾಗಾಗಿ ಆ ಉದ್ದೇಶವನ್ನು ಇಟ್ಕೊಂಡು ನಡೆದಿರ್ತಕ್ಕಂಥ ಹೋರಾಟ ಕೇವಲ ಒಂದು ಜಾತಿಗೆ ಸೀಮಿತ ಅಲ್ಲ ಅನ್ನೋ ಕಾರಣಕ್ಕಾಗಿ ಇವತ್ತು ದಲಿತ ಸಂಘ ಸಮಿತಿ, ಕರ್ನಾಟಕ ದಲಿತ ಸಂಘ ಸಮಿತಿ ಈ ಒಂದು ವಿಷಯನ ಮೊದಲಿಂದಲೂ ಪ್ರಸ್ತಾಪಿಸಿಕೊಂಡು ಬಂದಿದೆ. ಅದು ಒಳ ಮೀಸಲಾತಿ ಹೋರಾಟ MRHS ಮಾಡಿದಂತ ಮುಂಚೂಣಿ ಕಾಣಿಸ್ತಾ ಇದೆ. ಆದರೆ ಒಳ ಮೀಸಲಾತಿ ಆಗ್ಬೇಕನ್ನೋದು ದಲಿತ ಸಂಘರ್ಷ ಸಮಿತಿಯ ಬೇಡಿಕೆಯೂ ಹೌದನ್ನೋದನ್ನ ಸ್ಪಷ್ಟಪಡಿಸಲು ಇಷ್ಟಪಡ್ತೀನಿ. ಯಾಕಂದ್ರೆ 101 ಜಾತಿಗಳಲ್ಲಿ ಏನು ವಿಂಗಡಣೆಯಾಗಿದ್ದರು ಪರಿಶಿಷ್ಟ ಜಾತಿಗೆ ಸೇರಿದ ಜನ, ಅವರೆಲ್ಲರಿಗೂ ಅವರ ಜನಸಂಖ್ಯಾ ಆಧಾರಿತ ಮೀಸಲಾತಿ ಸಿಗಬೇಕು ಅನ್ನೋದು ಈ ಒಳ ಮೀಸಲಾತಿಯ ಹೋರಾಟದ ಪ್ರಮುಖ ಉದ್ದೇಶ.
ಇರ್ತಕ್ಕಂಥ ಕೆಲಸ ಈ ರಾಜ್ಯದಲ್ಲಿ ನಡೆದಿದೆ ಅನ್ನೋದಕ್ಕೆ ಈ 3 ದಿನದ ಹೋರಾಟ ನಮಗೆ ಸಾಕ್ಷಿ. ಒಂದು ವೇಳೆ ಕರ್ನಾಟಕ ರಾಜ್ಯ ಸರ್ಕಾರ ಕಳೆದ ವರ್ಷ ಏನು ಪರಿಶಿಷ್ಟ ಜಾತಿಗೆ ಮೀಸಲಾಗಿರ್ತಕ್ಕಂಥ 15% ಮೀಸಲಾತಿಯನ್ನು 17ಕ್ಕೆ ಹೆಚ್ಚಿಸಿ, ಪರಿಶಿಷ್ಟ ಪಂಗಡದ 3% ಇರ್ತಕ್ಕಂಥ ಮೀಸಲಾತಿಯನ್ನು 7ಕ್ಕೆ ಹೆಚ್ಚಿಸಿ, ಅದು ಭಾರತ ಸರ್ಕಾರದ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಮೀಸಲಾತಿ 50 ಪ್ರಮಾಣಕ್ಕೆ ಹೆಚ್ಚಾಗಬಾರ್ದು ಅನ್ನೋ ಒಂದು ಮಿತಿ ಇರೋದ್ರಿಂದ ಅದು ಬರಂಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ವಾದ ಮಾಡಿ ಹಳೆ ಮೀಸಲಾತಿನ ಕೊಡ್ಬೇಕಂತ ಈಗ ನಡೆದ. ನಾವು ಜನಸಂಖ್ಯೆ ಸ್ಪಷ್ಟಪಡಿಸಿದಂತಂದ್ರೆ ಒತ್ತಾಯ ಮಾಡೋದಂತಂದ್ರೆ 50% ಏನು ಒಳಗಡೆ ಇರ್ತಕ್ಕಂಥ 15% ಏನಿದೆ 15% ಸಹ ಒಳ ಮೀಸಲಾತಿ ಕೊಡ್ಬೇಕನ್ನೋದು ನಮ್ಮ ಒತ್ತಾಯ. ಯಾಕಂದ್ರೆ ಒಳ ಮೀಸಲಾತಿ 101 ಜಾತಿಗಳಿಗೆ ಏನು ಸಮಾನವಾದಂಥ ಅವಕಾಶಗಳನ್ನು ಕೊಡ್ತಕ್ಕಂಥ ಉದ್ದೇಶ ಇರೋದ್ರಿಂದ ಯಾವುದೇ ಜಾತಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಒಳ ಮೀಸಲಾತಿಯನ್ನು ಮಾಡ್ಬೇಕನ್ನೋದು. ಉದಾಹರಣೆ ಅನೇಕ ಆಗ್ತದೆ ಕೇಳಿದ್ರೆ ಅದು ಸಾಮಾನ್ಯ ಸರಳ ಬಡ್ಡಿ ಲೆಕ್ಕದಲ್ಲಿ ನೋಡ್ಬೋದು. 17%ಗೆ 6% ಅಂತಂದ್ರೆ 15%ಗೆ ಎಷ್ಟಾಗ್ತದೆ ಅಂತ ಲೆಕ್ಕ ಹಾಕಿದ್ರೆ 5.29% ಬರುತ್ತೆ. 6% 5% ಅಂದ್ರೆ 4.41 ಅಷ್ಟು ಪರ್ಸೆಂಟೇಜ್ ಬರುತ್ತೆ. ಇದನ್ನ ಆ ರೀತಿಯಲ್ಲಿ ಹಂಚ್ಬೋದು. ಈ ಸಾಮಾನ್ಯ ಜ್ಞಾನ ಅಥವಾ ಲೆಕ್ಕ ಗೊತ್ತಿಲ್ಲ ಈ ಜನರಿಗೆ ನಾಯಕರಿಗೆ ಅಂತ ಅನಿಸ್ತದೆ. 17ಕ್ಕೆ 6% ಅಂದ್ರೆ 15ಕ್ಕೆ ಎಷ್ಟು ಅಂತ ಸರಳ ಬಡ್ಡಿ ಲೆಕ್ಕದಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಆ ರೀತಿ ಹಂಚ್ಬೇಕನ್ನೋದು ನಮ್ಮ ಒತ್ತಾಯ. ಮತ್ತೆ ಈ ಒಳ ಮೀಸಲಾತಿಗೆ 56,432 ಹುದ್ದೆಗಳನ್ನ ಏನು ಸರ್ಕಾರ ಹಂಚ್ಬೇಕಂತ ನೇಮಕ ಮಾಡಬೇಕಂತ ಹೊರಟಿದೆ. ಅಲ್ಲಿಯೂ ಸಹ 15% ಅಂದ್ರೆ ನಮಗೆ 8,464 ಹುದ್ದೆಗಳು ಪರಿಶಿಷ್ಟ ಜಾತಿಗೆ ಮೀಸಲಿಡಬೇಕಾಗ್ತದೆ. 56,000 ಹುದ್ದೆಗಳಲ್ಲಿ 15% ಅಂದ್ರೆ 8,464 ಹುದ್ದೆಗಳು ಬರ್ತಾವೆ. ಸರ್ಕಾರ ಇದನ್ನೇ ಒಂದು ನೆಪವಾಗಿ ಇಟ್ಕೊಂಡು ಇದನ್ನು ಮುಂದೂಡ್ತಕ್ಕಂಥ ಕೆಲಸ ಮಾಡಬಾರ್ದು. ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಷಣ್ಮುಖಪ್ಪ ಘಂಟಿ ಮಾತನಾಡಿ, ಮಾರ್ಚ್ 27ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಪ್ರತಿಭಟನೆಗೆ ಜಿಲ್ಲೆಯಿಂದ 400 ಜನರು ತೆರಳಿ ಭಾಗವಹಿಸಲಾಗುತ್ತದೆ. ಒಳ ಮೀಸಲಾತಿ ಗೊಂದಲ ನಿವಾರಣೆಗೆ ಸರ್ಕಾರ ಮುಂದಾಗಬೇಕು ಎಂದರು. ಜಾತಿಗಳ ಮಧ್ಯೆ ಎತ್ತಿ ಕಟ್ಟುವ ಕೆಲಸವನ್ನು ರಾಜಕೀಯ ಪಕ್ಷಗಳು ನಿಲ್ಲಿಸಬೇಕು ಎಂದರು. ಸಾಮಾಜಿಕ ನ್ಯಾಯಕ್ಕಾಗಿ ಪರಿಶಿಷ್ಟರ ಒಳ ಮೀಸಲಾತಿಯ ಇಲ್ಲಿವರೆಗೆ ಹೋರಾಟಗಳ ಮುಖಾಂತರ ನಡೆದುಕೊಂಡು ಬಂದ ಹಿನ್ನೆಲೆ ನಮಗೆಲ್ಲ ಗೊತ್ತಿದ್ದ ವಿಚಾರ ಆಗಿದೆ. ಈಗ 27ನೇ ತಾರೀಕು ಅಂತಿಮವಾಗಿ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿ ಒಳ ಮೀಸಲಾತಿಯನ್ನು ಜಾರಿ ಮಾಡುವ ಸಂಬಂಧ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಎಮ್ಎಲ್ಎಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ಈ ನಿಮಿತ್ತ ನಾವು 27ನೇ ತಾರೀಕು ರಾಯಚೂರು ಜಿಲ್ಲೆಯಿಂದ ಸುಮಾರು ಇಲ್ಲಿವರೆಗೆ ಹೋರಾಟ ಮಾಡಿರ್ತಕ್ಕಂಥ ಎಲ್ಲ ಸಂಘಟನೆಗಾರರು ಸೇರಿಕೊಂಡು ಸುಮಾರು 300ರಿಂದ 400 ಜನ ಬೆಂಗಳೂರಿಗೆ ಹೋಗ್ತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ನಮ್ಮ MR ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ವೈ ನರಸಪ್ಪ, ಭೀರಪ್ಪ ಕ್ಯಾದಗಿ, ಖಾಜಪ್ಪ, ನರಸಿಂಹಲು ಗಾಜರಾಳ, ಹನುಮೇಶ ದಂಡ, ನಾಗರಾಜ ಸೇರಿದಂತೆ ಅನೇಕರಿದ್ದರು. ರಾಜ್ಯದಲ್ಲಿಯೇ ಅತಿ ಹೆಚ್ಚು ಬಿಸಿಲು ರಾಯಚೂರಿನಲ್ಲಿ ದಾಖಲು, 41 ಸೆಲ್ಸಿಯಸ್ ರಣಬಿಸಲು. ಏಪ್ರಿಲ್ 5ರಂದು ಬಾಬು ಜಗಜೀವನ್ ರಾಮ್ ಜಯಂತಿ, ಪೂರ್ವ ಸಿದ್ಧತೆ ಸಭೆ, ಅಚ್ಚುಕಟ್ಟು ವ್ಯವಸ್ಥೆಗೆ ಡಿಸಿ ನಿತೀಶ್ ಸೂಚನೆ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಅನುದಾನ ಬಳಕೆ ಹಿನ್ನಡೆ, ಅಧ್ಯಕ್ಷರ ರಾಜೀನಾಮೆಗೆ ರಾಘವೇಂದ್ರ ಕುಷ್ಟಗಿ ಆಗ್ರಹ. ತುಂಗಭದ್ರಾ ಎಡದಂಡೆ ಕಾಲುವೆ ಶಿಥಿಲಗೊಂಡ ಕಾಮಗಾರಿ ಕೈಗೆತ್ತಿಕೊಳ್ಳದಿದ್ದರೆ ಅಪಾಯ, ಚಾಮರಸ್ ಮಾಲಿ ಪಾಟೀಲ್ ಎಚ್ಚರಿಕೆ. ಮತ್ತು ಪರಿಶಿಷ್ಟ ಜಾತಿ ಒಳ ಮೀಸಲು ಜಾರಿ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಮಾರ್ಚ್ 27ರಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ, MR ಭೇರಿ.